ಎರಡನೇ ಬಾರಿ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾದ ಆರ್.ಎಸ್. ಪಾಟೀಲ್ ಕುಚಬಾಡ್ ರವರಿಗೆ ನಗರದ ಖಾಸಗಿ ಹೋಟೆಲ್ವೊಂದರಲ್ಲಿ ಸನ್ಮಾನಿಸಿ ಗೌರವಿಸಿದರು. ನಂತರ ಹಮ್ಮಿಕೊಂಡಿದ್ದ ಮಾಧ್ಯಮಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷ ಆರ್.ಎಸ್. ಪಾಟೀಲ್ ಕುಚಬಾಡ್ ಮಾತನಾಡಿ, ವಿಶೇಷವಾಗಿ ಎರಡನೇ ಬಾರಿ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷನಾದ ಮೇಲೆ ಮೊದಲ ಪತ್ರಿಕಾಗೋಷ್ಠಿಯನ್ನು ನಾನು ಇವತ್ತು ಮಾಡುತ್ತಿದ್ದೇನೆ. ಕಳೆದ ಅನೇಕ ವರ್ಷಗಳಿಂದ ಭಾರತೀಯ ಜನತಾ ಪಕ್ಷದ ಸಕ್ರಿಯ ಕಾರ್ಯಕರ್ತನಾಗಿ ಜಿಲ್ಲೆಯಲ್ಲಿ ಕೆಲಸ ಮಾಡುತ್ತಾ ಬಂದಿದ್ದೇನೆ. ಹಿಂದೆ ಮುದ್ದೇಬಿಹಾಳ್ ಮಂಡಲದ ಅಧ್ಯಕ್ಷನಾಗಿ 2 ಬಾರಿ, ಪ್ರಧಾನ ಕಾರ್ಯದರ್ಶಿಯಾಗಿ ಈ ಹಿಂದೆ ಜಿಲ್ಲೆಯ ಅಧ್ಯಕ್ಷನಾಗಿ ಕೆಲಸ ಮಾಡಿ ಇವತ್ತು ಮತ್ತೊಮ್ಮೆ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾಗಿರುವಂತಹ ಬಿ.ವೈ. ವಿಜಯೇಂದ್ರರವರು ಮತ್ತು ನಮ್ಮ ರಾಜ್ಯದ ಎಲ್ಲ ನಾಯಕರು, ವಿಶೇಷವಾಗಿ ನಮ್ಮ ಜಿಲ್ಲೆಯ ಎಲ್ಲ ನಾಯಕರು, ಕಾರ್ಯಕರ್ತರು ಅಭಿಪ್ರಾಯ ಸಂಗ್ರಹಿಸಿ ಮಾಡಿ ಈ ಅಭಿಪ್ರಾಯದೊಂದಿಗೆ ಮತ್ತೊಮ್ಮೆ ಜಿಲ್ಲೆಯ ಬಿಜೆಪಿ ಪಕ್ಷದ ಅಧ್ಯಕ್ಷನಾಗಿ ಕೆಲಸ ನಿರ್ವಹಿಸಲು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಅವರಿಗೆ ನನ್ನ ಅಭಿನಂದನೆಗಳು ಎಂದರು. ಆದಷ್ಟು ಬೇಗ ಮದುವೆ ಆಗುವಂಗಾಗ ವಿಶೇಷವಾಗಿ ನಾನು ಎರಡನೇ ಬಾರಿಗೆ ಭಾರತೀಯ ಜನತಾ ಪಕ್ಷದ ಜಿಲ್ಲೆಯ ಅಧ್ಯಕ್ಷನಾದ ಮೇಲೆ ಮೊದಲ ಪತ್ರಿಕಾಗೋಷ್ಠಿಯನ್ನು ಇವತ್ತು ನಾನು ಮಾಡ್ತಾ ಇದ್ದೀನಿ. ಕಾರಣ ಇದೊಂದು ಪತ್ರಿಕಾಗೋಷ್ಠಿ ಅನ್ನೋಕ್ಕಿಂತ ಇದೊಂದು ಸಂತೋಷದ ಕೂಟ ಅಂತ ನಾವು ತಮ್ಮ ಎಲ್ಲರ ಜೊತೆ ಕೂಡ್ಬೇಕನ್ನೋಂಥ ನನ್ನ ಒಂದು ಅಭಿಲಾಷೆ ಇತ್ತು. ಈ ಕಾರಣದಿಂದ ನಾನು ಎಲ್ಲರ ಜೊತೆ ಕೂಡ್ಬೇಕನ್ನೋ ಕಾರಣದಿಂದ ಇವತ್ತು ನಿಶ್ಚಯ ಮಾಡ್ಕೊಂಡು ಕೂಡಿದ್ದೇವೆ. ವಿಶೇಷವಾಗಿ ಕಳೆದ ಅನೇಕ ವರ್ಷಗಳಿಂದ ಭಾರತೀಯ ಜನತಾ ಪಕ್ಷದ ಸಕ್ರಿಯ ಕಾರ್ಯಕರ್ತನಾಗಿ ಜಿಲ್ಲೆ ಒಳಗೆ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಹಿಂದೆ ಮುದ್ದೇಬಿಹಾಳ್ ಮಂಡಲದ ಅಧ್ಯಕ್ಷನಾಗಿ 2 ಅವಧಿಗೆ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಯಾಗಿ, ಈ ಹಿಂದೆ ಜಿಲ್ಲೆಯ ಅಧ್ಯಕ್ಷನಾಗಿ ಕೆಲಸ ಮಾಡಿ ಇವತ್ತು ಮತ್ತೊಮ್ಮೆ ನಮ್ಮ ಪಕ್ಷದ ರಾಜ್ಯದ ಅಧ್ಯಕ್ಷ ಆಗಿರ್ತಕ್ಕಂಥ ಬಿ.ವೈ. ವಿಜೇಂದ್ರಣ್ಣ ಅವರು ಮತ್ತು ನಮ್ಮ ಎಲ್ಲ ರಾಜ್ಯದ ನಾಯಕರು, ವಿಶೇಷವಾಗಿ ನಮ್ಮ ಜಿಲ್ಲೆಯ ಎಲ್ಲ ನಮ್ಮ ನಾಯಕರು, ಎಲ್ಲ ನಮ್ಮ ಕಾರ್ಯಕರ್ತರ ಒಂದು ಅಭಿಪ್ರಾಯನ ಸಂಗ್ರಹ ಮಾಡಿ ಆ ಅಭಿಪ್ರಾಯದೊಂದಿಗೆ ಮತ್ತೊಮ್ಮೆ ಜಿಲ್ಲೆಯ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷನಾಗಿ ಕೆಲಸ ನಿರ್ವಹಿಸಲು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಮ್ಮ ರಾಜ್ಯದ ಅಧ್ಯಕ್ಷರಿಗೂ ಮತ್ತು ಹಿರಿಯರಿಗೂ, ನಮ್ಮ ಜಿಲ್ಲೆಯ ಎಲ್ಲ ನಾಯಕರು, ನಮ್ಮ ಕಾರ್ಯಕರ್ತರಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನ, ಅವರಿಗೆ ಅಭಿನಂದನೆಗಳನ್ನ ಹೇಳಿಕೆ ಇಚ್ಛಿಸ್ತೇನೆ. ಈ ಹಿಂದೆ ಜಿಲ್ಲೆಯ ಅಧ್ಯಕ್ಷನಾದಂಥ ಸಂದರ್ಭದಲ್ಲಿ ಬಹುಶಃ ನಮ್ಮ ಪಕ್ಷ ಪ್ರಾರಂಭ ಆಗಿದ್ದು ಜನಸಂಘ ಏನು ಕಾಶ್ಮೀರಕ್ಕೆ ಆರ್ಟಿಕಲ್ 370 ಹೇರಿಕೆ ಮಾಡಿದ ನಂತರ ಆರ್ಟಿಕಲ್ 370 ರದ್ದು ಮಾಡಬೇಕನ್ನುವಂಥ ಕಾರಣದಿಂದನೇ ಆ ಹೋರಾಟದ ಮುಖಾಂತರ ಪ್ರಾರಂಭಗೊಂಡಿರತಕ್ಕಂಥ ಪಕ್ಷ. ಆರ್ಟಿಕಲ್ 370 ರದ್ದಾದಂಥ ಸಂದರ್ಭದಲ್ಲಿ ನಾನು ಪಕ್ಷದ ಜಿಲ್ಲೆಯ ಅಧ್ಯಕ್ಷ. ಎರಡನೇದ್ದು, ಮೊಟ್ಟ ಮೊದಲ ಕಾರ್ಯಕಾರಿಣಿ ಜನಸಂಘದಲ್ಲಿ ಒಂದು ಸಂಕಲ್ಪ ಆಯಿತು. ದೇಶದಲ್ಲಿ ಜನರ ಬಯಕೆ ಪ್ರಭು ಶ್ರೀರಾಮಚಂದ್ರನ ಮಂದಿರ ಆಗಬೇಕು ಅನ್ನುವಂಥದ್ದದ. ಹೀಗಾಗಿ ನಾವು ಅಧಿಕಾರಕ್ಕೆ ಬಂದರೆ ರಾಮ ಮಂದಿರ ಕಟ್ಟುವಂಥ ವ್ಯವಸ್ಥೆ ಮಾಡ್ತೀವಿ ಅನ್ನೋಂಥದ್ದನ್ನ ನಿರ್ಣಯ ಮಾಡಿತು. ಅದಾದ ನಂತರ ಅನೇಕ ಹೋರಾಟಗಳು, ತ್ಯಾಗ ಬಲಿದಾನದ ಮುಖಾಂತರ ದೇಶದಲ್ಲಿ ರಾಮ ಮಂದಿರ ಆಗಬೇಕಂತನ್ನುವಂಥದ್ದು ಕೂಗೆದ್ದಂಥ ಸಂದರ್ಭದಲ್ಲಿ ಅನೇಕ ಅಡೆತಡೆಗಳ ಮಧ್ಯೆ ನ್ಯಾಯಾಲಯದ
ತೀರ್ಪಿನ ನಂತರ ಒಂದು ನ್ಯಾಯಯುತವಾಗಿರ್ತಕ್ಕಂಥ ಎಲ್ಲೂ ದೇಶದಲ್ಲಿ ಪ್ರಭು ಶ್ರೀರಾಮಚಂದ್ರನ ಮಂದಿರ ಆಗಲಿಕ್ಕೆ ಎಲ್ಲಿ ಒಂದು ಸಣ್ಣ ಅಪಸ್ವರ ಕೂಡ ಬರಲಿಲ್ಲ. ಇವತ್ತು ರಾಮ ಮಂದಿರದ ಲೋಕಾರ್ಪಣೆ ಆಗ್ತಕ್ಕಂಥದ್ದು ನಾಳೆ ಜನವರಿ 22ನೇ ತಾರೀಕು. ಇಂಥ ಒಂದು ಸಂದರ್ಭದಲ್ಲಿ ಮತ್ತೆ ನನ್ನ ಜಿಲ್ಲೆಯ ಅಧ್ಯಕ್ಷನಾಗಿ ಮುಂದುವರಿಸೋದಕ್ಕೆ ಭಾಳ ನನಗೆ ಸಂತೋಷ ಅನ್ನಿಸ್ತಾ ಇದೆ. ಪ್ರಮುಖವಾಗಿ 2 ಅಜೆಂಡಾ ಅವು ಸಾಕಾರ ಆಗ್ತಕ್ಕಂಥ ಸಂದರ್ಭದಲ್ಲಿ 2 ಸಂದರ್ಭದಲ್ಲಿ ನಾನು ಪಕ್ಷದ ಜಿಲ್ಲೆಯ ಅಧ್ಯಕ್ಷ. ನಮ್ಮ ರಾಜ್ಯದ ಅಧ್ಯಕ್ಷರು, ಹಿರಿಯರು ಎಲ್ಲರೂ, ನಮ್ಮ ವಿಶೇಷವಾಗಿ ನಮ್ಮ ಜಿಲ್ಲೆಯ ಎಲ್ಲ ನಾಯಕರು, ನಮ್ಮೆಲ್ಲ ಕಾರ್ಯಕರ್ತರು ನನ್ನ ಮೇಲೆ ಏನು ವಿಶ್ವಾಸ ಇಟ್ಟು ಈ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಇದು ಜವಾಬ್ದಾರಿ ಅನ್ನೋಕ್ಕಿಂತ ಹೆಚ್ಚಾಗಿ ಇದೊಂದು ನನ್ನ ಕೆಲಸ ಅಂತ ಹೇಳಿ ನಾನು ಭಾವಿಸಿಕೊಂಡು ಜಿಲ್ಲೆಯೊಳಗೆ ಸಮನ್ವಯತೆಯನ್ನು ಸಾಧಿಸುವಂಥ ಒಂದು ದೃಷ್ಟಿಕೋನದಿಂದ ಪಕ್ಷವನ್ನು ಇನ್ನೂ ಗಟ್ಟಿಯಾಗಿ ಬಲಶಾಲಿಯಾಗಿ 2024ರ ಚುನಾವಣೆ ಮತ್ತೊಮ್ಮೆ ನರೇಂದ್ರ ಮೋದಿ ಅವ್ರನ್ನ ಪ್ರಧಾನಮಂತ್ರಿ ಆಗ್ಬೇಕನ್ನುವಂಥ ನಮ್ಮ ಕಾರ್ಯಕರ್ತರ ಮತ್ತು ಜನರ ಅಭಿಲಾಷೆಯೊಂದಿಗೆ ನಮ್ಮ ಎಲ್ಲ ಕಾರ್ಯಕರ್ತರನ್ನ ಒಗ್ಗೂಡಿಸಿಕೊಂಡು, ನಮ್ಮ ಎಲ್ಲ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು, ಎಲ್ಲರ ಸಲಹೆ, ಎಲ್ಲರ ಮಾರ್ಗದರ್ಶನದೊಂದಿಗೆ ಪಕ್ಷವನ್ನ ಕೆಳ ಹಂತದಲ್ಲಿ ನಮ್ಮ ಬೂತ್ ಮಟ್ಟದಲ್ಲಿ ಯಶಸ್ವಿಯಾಗಿ ಕಟ್ಟಿ ಕಳೆದ 10 ವರ್ಷದಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ ಮೇಲೆ ಕೊಟ್ಟಿರ್ತಕ್ಕಂಥ ಅಭಿವೃದ್ಧಿ ಯೋಜನೆಗಳನ್ನ ಮನೆ ಮನೆಗೆ ತಲುಪಿಸುವಂತದರ ಮುಖಾಂತರ 2024ರ ಈ ಚುನಾವಣೆ ಇಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿ ಅವರನ್ನ ಪ್ರಧಾನಮಂತ್ರಿ ಮಾಡಬೇಕನ್ನೋಂಥ ಒಂದು ಸಂಕಲ್ಪಕ್ಕೆ ನಾವು ಅಣಿಯಾಗ್ತಕ್ಕಂಥದ್ದು. ಜೊತೆಗೆ ಇವತ್ತು ವಿಶೇಷವಾಗಿ ರಾಮ ಮಂದಿರದ ಲೋಕಾರ್ಪಣೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಈಗಾಗಲೇ ನಮ್ಮ ಪ್ರಧಾನಮಂತ್ರಿಗಳು ಕೂಡ ಒಂದು ಕರೆಯನ್ನ ಕೊಟ್ಟಿದ್ದಾರೆ. ಇಡೀ ದೇಶದಲ್ಲಿ ಒಂದು ಹಬ್ಬದ ವಾತಾವರಣ, ರಾಮ ಮಂದಿರ ಲೋಕಾರ್ಪಣೆ ಆಗ್ತಕ್ಕಂಥದ್ದು ಪ್ರತಿ ಮನೆಗೆ, ಪ್ರತಿ ಗ್ರಾಮಕ್ಕೆ ಇದೊಂದು ಹಬ್ಬ. ಇಂಥ ಸಂದರ್ಭದಲ್ಲಿ ಸಂಕ್ರಮಣದಿಂದ 22ನೇ ತಾರೀಕಿನವರೆಗೆ ನಮ್ಮ ಊರೊಳಗಿರ್ತಕ್ಕಂಥ, ನಮ್ಮ ಓಣಿಯಲ್ಲಿ ಇರ್ತಕ್ಕಂಥ ಎಲ್ಲ ದೇವಸ್ಥಾನಗಳನ್ನ ಸ್ವಚ್ಛಗೊಳಿಸಿ ಈ ಒಂದು ಕೆಲಸದಲ್ಲಿ ನಮ್ಮ ಎಲ್ಲ ಕಾರ್ಯಕರ್ತರು ತೊಡಗಬೇಕು ಅನ್ನುವಂಥದ್ದನ್ನ ತಮ್ಮ ಮೂಲಕ ಕೂಡ ನಾನು ನಮ್ಮ ಕಾರ್ಯಕರ್ತರು ಹೇಳಿಕೆ ಇಚ್ಛಿಸ್ತೇನೆ. ಜೊತೆಗೆ 22ನೇ ತಾರೀಕು ಲೋಕಾರ್ಪಣೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರು ತಮ್ಮ ಮನೆಯಲ್ಲಿ 5 ದೀಪಗಳನ್ನು ಹಚ್ಚೋದರ ಮುಖಾಂತರ, ಜ್ಯೋತಿಯನ್ನು ಬೆಳಗಿಸೋದರ ಮುಖಾಂತರ ಇಡೀ ದೇಶದ ಒಂದು ಭಾರತೀಯ ಜನತಾ ಪಕ್ಷದ ಅನೇಕ ಸೋಲು ಗೆಲುವುಗಳನ್ನು ಎಲ್ಲ ನೋಡ್ಕೊಂಡೇ ಬಂದಿದ್ವಿ. ಕೆಲವೊಂದು ಸಂದರ್ಭದಾಗ ಗೆದ್ದಿದ್ವಿ, ಕೆಲವೊಂದು ಕಳ್ಕೊಂಡಿದ್ವಿ. ಇವತ್ತು ನಾವು ಹಿಂದೆ ಜಿಲ್ಲಾ ಪಂಚಾಯತಿ ಒಳಗ ನಾವು ಕಳೆದ ಈ ಅವಧಿಯಿಂದ ಹಿಂದಿನ ಅವಧಿ ಒಳಗ ನಾವು ಪಡ್ಕೊಂಡ್ವಿ. ಹೋದ ಅವಧಿ ಒಳಗ ನಮಗೆ ಆಗ್ಲಿಲ್ಲ. ಅನೇಕ ಇವತ್ತು ರಾಜಕೀಯ ವಿದ್ಯಮಾನಗಳ ಬಗ್ಗೆ ಕೂಡ ತಮಗೆ ಗೊತ್ತದ. ಇಂಥ ಸಂದರ್ಭದಲ್ಲಿ ಕಾರ್ಪೊರೇಷನ್ದಾಗ ಅತಿ ಹೆಚ್ಚು ಸೀಟನ್ನ ಸಂಖ್ಯಾಬಲ 17 ನಮ್ಗೆ ಕೊಟ್ಟರು. ಆದ್ರೆ ನಮಗೆ ಬೇಕಾಗಿರೋದು 21. ನಾವು 21 ಸಂಖ್ಯಾಬಲ ನಮಗೆ ಕೂಡಿತು. 18 ಪ್ಲಸ್ ನಮಗೆ 17 ಆಗಿತ್ತು. ಇಬ್ಬರು ಸಂಸದರು, ಶಾಸಕರು ಕೂಡ 19 ಆಗಿತ್ತು. ಇಬ್ಬರು ಪಕ್ಷೇತರ ಬಂದು ನಮ್ಮ ಜೊತೆ ಕೂಡ್ಕೊಂಡಾಗ 22 ಸಂಖ್ಯೆ ಆಗಿತ್ತು ನಮಗ. ಅಂತ ಸಂದರ್ಭದಲ್ಲಿ ನಾವು ನ್ಯಾಯಾಲಯದೊಳಗೆ ಇದ್ದಂತ ಸಂದರ್ಭದಲ್ಲಿ ನಮ್ದು ಏನು ಕೆಟಗರಿ ಸಂಬಂಧ ನ್ಯಾಯಾಲಯದಲ್ಲಿತ್ತು ಮೇಯರ್ದು. ಅವಾಗ ನಾವು ನಮ್ಮ ಆಯುಕ್ತರಿಗೆ ನಾವೊಂದು ಅರ್ಜಿಯನ್ನು ಕೂಡ ನಾವು ಕೊಟ್ಟಿದ್ವಿ. ನೀವು ಚುನಾವಣೆ ಕೋರ್ಟ್ನಲ್ಲಿ ಇದ್ದಂತ ಸಂದರ್ಭದಲ್ಲಿ ನೀವು ಘೋಷಣೆ ಮಾಡಿದ್ರೆ ನಾಳೆ ಸಮಸ್ಯೆ ಆಗ್ತದೆ ಅಂತ ಹೇಳಿದಾಗ ಕೂಡ ಅವರು ಸರ್ಕಾರದ ಒತ್ತಡಕ್ಕೆ ಅವರು ಮಣಿದು ಘೋಷಣೆ ಮಾಡಿದ್ರು. ಯಾವಾಗ ನಮ್ಮ ಸಂಖ್ಯಾಬಲ ಹೊಂದಿತ್ತು, ನಮ್ದು ಆಗ್ತದಂತ ಸಂದರ್ಭದಲ್ಲಿ ಅವರು ಕೋರ್ಟಿಗೆ ಮೊರೆ ಹೋಗಿ ತಡೆಯಾಜ್ಞೆ ತಗೊಂಡು ಅದು ನಿಲ್ಲಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ರು. ಅದಾದ ನಂತರ ಚುನಾವಣೆ ಮತ್ತೆ ನ್ಯಾಯಾಲಯದೇನು ಅವರು ಡೈರೆಕ್ಷನ್ ಕೊಟ್ಟರು, ಅದರ ಮುಖಾಂತರ ಮತ್ತೆ ಅನೌನ್ಸ್ ಆದಂಥ ಸಂದರ್ಭದಲ್ಲಿ ಒಮ್ಮೆ ಕಾಲ ವಿಧಿ ಅಂತಾರಲ್ಲ, ಆ ರೀತಿ ಒಳಗ ನಮ್ಮ ಒಬ್ಬ ಪಕ್ಷದ ನಮ್ಮ ಸದಸ್ಯನಕ್ಕೆ ನಾವು ಕಳ್ಕೊಂಡ್ವಿ. ಹಿಂಗಾಗಿ ನಮ್ಮ ಸಂಖ್ಯಾಬಲದ ಒಂದು ಚೂರು ಕೊರತೆ ಆಯ್ತು. ಅದರಿಂದ ನಮಗೆ ಹಿನ್ನಡೆ ಆಗ್ಯದ ಹೊರತು
ನಮಗ ನಮ್ಮ ಇದ್ದಂತದ್ದು ನಮ್ಗ ನಾವು ಎಲ್ಲರೂ 18 ಜನ ನಮ್ಗೆ ಒಕ್ಕಟ್ಟಾಗಿತ್ತು. ಯಾರ ನಮ್ಗೆ ಬರ್ಬೇಕಂತ ನೋಡ್ತಾರ ಕೂಡ ನಮ್ಗ ಸಂಖ್ಯಾಬಲ ಒಂಚೂರು ಕೊರತೆ ಹಾಕದಂತ ಸಂದರ್ಭದಲ್ಲಿ ಸ್ವಾಭಾವಿಕ ತಮ್ಗೆ ಗೊತ್ತದ. ಇಂಥ ಸಂದರ್ಭದಲ್ಲಿ ಪಕ್ಷೇತರು ಕೂಡ ನಮ್ಮ ಬರ್ಲಿಕ್ಕೆ ಒಂಚೂರು ಹಿಂದೇಟ್ ಹಾಕಿದ್ರು. ಹಿಂಗಾಗಿ ಸಂಖ್ಯಾಬಲ ಕೊರತೆ ಆಯ್ತು. ಹಾಗಾಗಿ ಮತ್ತೆ ಇವತ್ತ ನಿನ್ನೆ ಆಗಿರ್ಬೋದು, ಮುಂದೆ 100ಕ್ಕೆ 100 ಮತ್ತೆ ನಾವು ಭಾರತೀಯ ಜನತಾ ಪಕ್ಷದ ಮೇಯರ್ ನಾವು ಮಾಡ್ಕೋತೀವಿ ಅಂತ ವಿಶ್ವಾಸ ಅದ. ಸರ್, ನಾನು 2ನೇ ಅವಧಿಗೆ ಜಿಲ್ಲಾ ಅಧ್ಯಕ್ಷ ಆಗಿ ಮುಂದುವರಿಲಿಕ್ಕೆ ಕಾರಣ ಬಣ ಅನ್ನುವಂಥದ್ದು ಯಾವುದು ಇಲ್ಲ ಅಂತ ಅನ್ನೋದು ಕಾರಣಕ್ಕೆ ನನ್ನನ್ನು ಜಿಲ್ಲಾ ಅಧ್ಯಕ್ಷ ಮಾಡಿದ್ದು. ಇದ್ರೊಳಗನ ನಮ್ಮದು ಏನದಂತ ಅನ್ನೋದ್ರ ಬಗ್ಗೆ ನಮ್ಮೆಲ್ಲಾ ಹಿರಿಯರು ಗೊತ್ತು ಮಾಡಿ ಕೊಟ್ಟಿದ್ದಾರೆ. ಪಕ್ಷದ ವಿಷಯಕ್ಕೆ ಬಂದಾಗ ಎಲ್ಲರೂ ಒಂದೇ, ಅಭಿಪ್ರಾಯ ಭೇದಗಳು ಇರಬಹುದು ಬೇರೆ. ಪಕ್ಷದ ಕಾರ್ಯಕ್ರಮಗಳಿಗೆ ಪ್ರಮುಖವಾಗಿ ಸ್ಥಾನಿಕ ಶಾಸಕರುಗಳಾಗಲಿ ಅಥವಾ MLC-ಗಳಾಗಲಿ ಒಬ್ಬರನ್ನೊಬ್ಬರು ಬೇರೆ ಬೇರೆ ವಿವಾದಾತ್ಮಕ ಹೇಳಿಕೆಗಳನ್ನು ಕೊಡ್ತಾರೆ. ಆದ್ರೆ ನೀವು ಅದನ್ನ ಯಾವ ರೀತಿ ಶಮನ ಮಾಡ್ತೀರಿ, ಅದನ್ನ ಯಾವ ರೀತಿ ವಿಶ್ವಾಸಕ್ಕೆ ತೆಗೆದುಕೊಳ್ತೀರಿ? ನಾ ಹೇಳಿದಲ್ಲ ಸರ್, ಪಕ್ಷದ ವಿಷಯಕ್ಕೆ ಬಂದಾಗ ಎಲ್ಲರೂ ಒಂದೇ, ಪಕ್ಷದ ವಿಷಯಕ್ಕೆ ಬಂದಾಗ ಎಲ್ಲರೂ ಒಂದೇ ಮಾತಾಡ್ತಾರ, ಪಕ್ಷದ ಬಗ್ಗೆ ಎಲ್ಲರೂ ಒಳ್ಳೇದೇ ಮಾತಾಡ್ತಾರ. ಅಭಿಪ್ರಾಯ ಭೇದ ಅಂತ ಅನ್ನುವಂಥದ್ರ ಬಗ್ಗೆ ಇರ್ತದ, ಅದನ್ನ ಎಲ್ಲೆಲ್ಲೋ ಕಡೆ ಮಾತಾಡ್ತಾರ, ಅದನ್ನ ಕೂಡ ಸರಿ ಮಾಡ್ತಕ್ಕಂತ ಒಂದು ಪ್ರಯತ್ನ ಇರ್ತದ. ಏನ್ ಸರ್ ಅದು ನಿಮ್ಮ ಅಭಿಪ್ರಾಯ? ನಾನು ಯೋಗ್ಯ ಇಲ್ಲ ಅಂತ? ಬಿಜೆಪಿ 89 ಸೀಟ್ ಪಡ್ಕೊಂಡ ನಂತರ ಮುಂದಿನ ಎಲೆಕ್ಷನ್ದಾಗಿ ಬರೀ 2 ಸೀಟಿಗೆ ಬಂದಿತ್ತು. ಇವತ್ತು ಇಡೀ ದೇಶದಲ್ಲಿ 2 ಅವಧಿ ಸತತವಾಗಿ ನಾವು ಸರ್ಕಾರ ಮಾಡಿದೀವಿ. ಈ ಸೋಲು ಗೆಲುವು ಅಂತ ಅನ್ನೋಂಥದ್ದೇ ಪ್ರಜಾಪ್ರಭುತ್ವ ವ್ಯವಸ್ಥೆಯೊಳಗೆ ಇದೆ ಇರುವುದೇ, ಅದನ್ನ ನಾವು ಸ್ವೀಕಾರ ಮಾಡ್ತೀವಿ. ಅನ್ನೋದಕ್ಕೆ ನಾನು ಯಾವ ಬಣನೂ ಇಲ್ಲ, ನಮ್ದು ಒಂದೇ ಬಣ, ಬಿಜೆಪಿ ಬಣ, ಕಮಲದ ಚಿತ್ರದ ಬಣ. ಆ ನಿಟ್ಟಿನೊಳಗ ವಿಶ್ವಾಸ ಇರಿಸಿ ನನಗ ಪುನರ ಜವಾಬ್ದಾರಿಯನ್ನ ಕೊಟ್ಟಾರ. ಅದನ್ನ ಅತ್ಯಂತ ಪ್ರಾಮಾಣಿಕತೆಯಿಂದ ಸಮನ್ವಯತೆಯಿಂದ ನಾನು ಪಕ್ಷವನ್ನು ಮುನ್ನೋಡಿಸ್ಕೊಂಡು ಹೋಗ್ತೀನಿ ಅನ್ನೋಂಥ ಮಾತನ್ನು ತಮ್ಮ ಮೂಲಕ ಹೇಳಿಕ್ಕೆ ಇಚ್ಛಿಸ್ತೇನೆ. ಕಾರ್ಯಕ್ರಮ ಜಿಲ್ಲಾದೊಂದು ಕಾರ್ಯಕ್ರಮ ಇರುತ್ತೆ, ಬಿಜೆಪಿ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಇವ್ರು ಬರ್ಲಿಲ್ಲ ಅಂದ್ರೆ ಅವ್ರು ಬರಲ್ಲ, ಅವ್ರು ಬರಲ್ಲ, ಇದು ಬಣ ಏನಿದೆ ಏನು ಎಲ್ಲಾ ರಾಜಕೀಯ ಪಕ್ಷದೊಳಗೂ ಒಂಚೂರು ಇರುದರಿ. ಆದ್ರ ಅದರ ಮಧ್ಯದಲ್ಲೂ ಕೂಡ ಹೇಳ್ತೀನಿ ನಾನು, ಅದರ ಮಧ್ಯದ ಸರಿ ಏನಿಲ್ಲ, ಬಿಜೆಪಿ ಒಳಗನ ಸಮನ್ವಯತೆ ಇರೋದು. ನೀವು ಮೊನ್ನೆ ತಾನೇ ನಮ್ಮ ಪಕ್ಷದ ಕಾರ್ಯಾಲಯದೊಳಗೆ ನೋಡಿದ್ರಿ, ಸಂಸದರು ನಮ್ಮ ಶಾಸಕರು ಇಬ್ರು ಇದ್ರು, ಎಡಗಡೆ ಸಂಸದರಿದ್ದು ಬಲಗಡೆ ಶಾಸಕರಿದ್ರು, ಒಟ್ಟಿಗೆ ಕೂಡಿ ಕಾರ್ಯಕ್ರಮ ಮಾಡಿವಲ್ಲ ಸರ್. ಯಾವ ಸರ್? ಅಲ್ಲ, ನಾನು ಸರ್ ನನ್ನ ಪಕ್ಷದ ಜಿಲ್ಲೆಯ ಅಧ್ಯಕ್ಷ. ಈ ಜಿಲ್ಲೆ ವ್ಯಾಪ್ತಿಯೊಳಗಿರ್ತಕ್ಕಂಥದ್ರ ಬಗ್ಗೆ ನನ್ನ ವ್ಯಾಪ್ತಿಯೊಳಗೆ ಏನ್ ಬರ್ತದ ಅದನ್ನ ನಾನು ಏನೇನ್ ಮಾಡ್ಬೇಕು, ನನ್ನ ನಿರ್ಣಯಗಳನ್ನ ನಾನು ಮಾಡ್ತೇನೆ. ಇದನ್ನ ಮೀರಿರ್ತಕ್ಕಂಥದ್ದನ್ನು ರಾಜ್ಯ ಸಮಿತಿ ಅದ, ರಾಷ್ಟ್ರೀಯ ಸಮಿತಿ ಅದ, ರಾಷ್ಟ್ರೀಯ ಸಮಿತಿಯವರು ಅದರ ಬಗ್ಗೆನೇ ಎಲ್ಲಾನು ಆಲೋಚನೆ ಮಾಡ್ತಾರೆ. ಈಗ ಎಲ್ಲವೂ ಸುಸೂತ್ರ ಆಗಿದೆ, ಎಲ್ಲವೂ ಸುಸೂತ್ರ ಹಾಕೊಂಡು ಹೋಗ್ತದೆ. ನಮ್ಮ ಸವಾಲು ಒಂದೇ, 2024ಕ್ಕೆ ಮತ್ತೊಮ್ಮೆ ಮೋದಿ ಪ್ರಧಾನಮಂತ್ರಿ ಆಗ್ಬೇಕು. ಕಳೆದ ಬಾರಿ ಮಾಜಿ ಮಹಾನಗರ ಪಾಲಿಕೆ ಸದಸ್ಯರುಗಳಿಗೆ ಮತ್ತೇನಾದ್ರೂ ಈ ಬಾರಿ ನೀವು ಮತ್ತೆ 2ನೇ ಬಾರಿ ಆಗಿದ್ರಿಂದ ಏನಾದ್ರು ಆ ಶಮನ ಅನ್ನುವಂಥದ್ದು ಏನಿಲ್ಲ ಇಲ್ಲ. ಅಪೇಕ್ಷಿತ ಅವ್ರಿಗೆ ಕಾರ್ಪೊರೇಟರ್ ಆಗ್ಬೇಕು, ಚುನಾವಣೆ ಸ್ಪರ್ಧಾ ಮಾಡ್ಬೇಕಂತೇಳಿ ಮತ್ತೆ ಅನೇಕ ನಮ್ಮ ಕಾರ್ಯಕರ್ತರ ಅಭಿಪ್ರಾಯ ಇತ್ತು. ಕಾರ್ಯಕರ್ತರ ಅಭಿಪ್ರಾಯದ ಮೇಲೆ ನಾವು ಟಿಕೆಟ್ ಹಂಚಿಕೆ ಮಾಡಿದ್ವಿ. ಅದರಿಂದ ಬೇಸತ್ತು ಅವರು ರಾಜೀನಾಮೆ ಕೊಟ್ಟ ಕೇಸಿಂದ ಪಕ್ಷದ ವಿರುದ್ಧ ಬಂಡಾಯ ಹೋದಾಗ ಕೂಡ ಅವ್ರಿಗೆ ಹೇಳಿದಾಗೂ ಅವ್ರು ಕೇಳಿಲ್ಲ, ಅನಿವಾರ್ಯ ಆಯ್ತು, ನಾವು ಕ್ರಮ ತಗೊಂಡ್ವಿ. ಕೊನೆಗೆ ಅಲ್ಲಿ ಗೆದ್ದಿರ್ತಕ್ಕಂಥದ್ದು ನಮ್ಮದೇ ಕಾರ್ಪೊರೇಟರ್ಸು, ಬಿಜೆಪಿದೆ. ಮುಖ್ಯವಾಗಿ ಸರ್, ಯಾವ್ದು ಬಂದದಾಗ ಎಲ್ಲರೂ ಒಗ್ಗೂಡಿಸ್ಕೊಂಡು ಹೋಗ್ತಕ್ಕಂಥ ಕೆಲಸ ಅದನ್ನ ಮಾಡ್ತೀನಿ. ಅವೆಲ್ಲಾನು ನಮ್ಮ ಚರ್ಚೆ ಹಂತದೊಳಗೆ ಇರ್ತಾವು.
ಅದನ್ನ ಚರ್ಚೆ ಮಾಡ್ಕೊಂಡು ಸಾಧಕ ಬಾಧಕ ಅದ್ರ ಬಗ್ಗೆ ತಗೋಬೇಕು ತಗೋಬಾರ್ದು, ತಗೊಂಡ್ರೆ ಲಾಭ ಎಷ್ಟು ಎಲ್ಲದ್ರ ಬಗ್ಗೆ ಚರ್ಚೆ ಮಾಡ್ಕೊಂಡು ತೀರ್ಮಾನ ಮಾಡ್ತೀವಿ. ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ನಮ್ಮ ನ್ಯೂಸ್ 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.